ವೀಕ್ಷಕರೇ, ಇದು ಈ ವಿದ್ಯಾರ್ಥಿಗಳ ಹಣೆಬರಹವೋ, ಪೋಷಕರ ದುರಾಸೆಯೋ ಅಥವಾ ಶಿಕ್ಷಣ ಇಲಾಖೆಯ ಅಧ್ವಾನದ ನಡೆಯೋ ಒಂದು ಅರ್ಥ ಆಗ್ತಾ ಇಲ್ಲ. ಎಲ್ಲ ವಿದ್ಯಾರ್ಥಿಗಳ ಬದುಕಲ್ಲಿ ಸೆಕೆಂಡ್ PUC ಅನ್ನೋದು ಒಂದು ಮಹತ್ತರ ಘಟ್ಟ. ಇಂತಹ ಸಂದರ್ಭದಲ್ಲೇ 50ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಆತಂಕದ ಪರಿಸ್ಥಿತಿಯನ್ನು ಎದುರಿಸುತ್ತಿದ್ದು, ಅತ್ತ ನೆಮ್ಮದಿಯಾಗಿ ಕಾಲೇಜಲ್ಲಿ ಕುಳಿತು ಪಾಠ ಕೇಳುವಾಗಿಲ್ಲ, ಇತ್ತ ಅದೇ ಕಾಲೇಜಿಗೆ ಹೋಗಿ ತಮ್ಮ ಭವಿಷ್ಯ ಕಂಡುಕೊಳ್ಳುವಂತಿಲ್ಲ. ಈ ಸಂದಿಗ್ಧ ಸ್ಥಿತಿ ಎದುರಿಸಲು ಕಾರಣವಾಗಿದ್ದು ತುಮಕೂರಿನ ಸರ್ವೋದಯ ಸಂಸ್ಥೆಯ ಕಾಲೇಜು ಆಡಳಿತ ಮಂಡಳಿ. ಹೌದು ವೀಕ್ಷಕರೇ, ತುಮಕೂರಿನ ಸರ್ವೋದಯ ಶಿಕ್ಷಣ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದ 50ಕ್ಕೂ ಹೆಚ್ಚು ದ್ವಿತೀಯ PUC ವಿದ್ಯಾರ್ಥಿಗಳು ಇದೀಗ ದುಗುಡ ದುಮ್ಮಾನದಲ್ಲಿದ್ದಾರೆ. ಕಾರಣ, ಇವರು ಅಡ್ಮಿಷನ್ ಆಗಿರೋದು ಸರ್ವೋದಯ ಕಾಲೇಜಿಗೆ. ಈ ಕಾಲೇಜು ಅದ್ಯಾವ ಮೊಂಡು ಧೈರ್ಯದ ಮೇಲೆ ಅಗತ್ಯಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳ ಅಡ್ಮಿಷನ್ಗೆ ಅವಕಾಶ ನೀಡಿತ್ತೋ ಏನೋ. ಇದೀಗ 50ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಕಾಲೇಜಿನ ಅಧಿಕೃತ ಮಾನ್ಯತೆ ಇಲ್ಲದಂತಾಗಿದೆ. ಈ ಸಂಸ್ಥೆಯ ನಿರ್ಧಾರದ ವಿರುದ್ಧ ಪ್ರತಿಭಟನೆ ನಡೆಸಿರುವ ವಿದ್ಯಾರ್ಥಿಗಳು ಹಾಗೂ ಪೋಷಕರ ನೆರವಿಗೆ ಕಾಂಗ್ರೆಸ್ ಮುಖಂಡ ಮುರಳೀಧರ್ ಹಾಲಪ್ಪ ಇನ್ನಿಲ್ಲದ ಕಸರತ್ತು ಮಾಡುತ್ತಾ ಅವರ ಬದುಕಿಗೆ ನೆರವಾಗುವ ಯತ್ನ ನಡೆಸ್ತಾ ಇದ್ದಾರೆ. ತುಮಕೂರಿನ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರ ಕಚೇರಿ ಸೇರಿದಂತೆ ಶಿಕ್ಷಣ ಸಚಿವರು ರಾಜ್ಯ ಸರ್ಕಾರದ ಹಂತದವರೆಗೂ ತಮಗಿರುವ ಅವಕಾಶ ಬಳಸಿ ಮಕ್ಕಳ ಶೈಕ್ಷಣಿಕ ಬದುಕಿಗೆ ನೆರವಾಗಲು ನಿರಂತರ ಶ್ರಮ ಹಾಕಿ ಇದೀಗ ಅದಕ್ಕೊಂದು ತಾತ್ಕಾಲಿಕ ಪರಿಹಾರ ಕೊಡಿಸುವಲ್ಲಿ ಕೂಡ ಯಶಸ್ವಿಯಾಗಿದ್ದು, ಪೋಷಕರು ಮಾತ್ರ ಈ ನಿರ್ಧಾರಕ್ಕೆ ಇನ್ನೂ ಸಂಪೂರ್ಣವಾಗಿ ಒಪ್ಪಿಕೊಂಡಂತೆ ಕಾಣ್ತಾ ಇಲ್ಲ. ಅಂದರೆ ಉಪನ್ಯಾಸ ಸರ್ವೋದಯ ಕಾಲೇಜಿನಲ್ಲೇ ಕೇಳಲು ಆಡಳಿತ ಮಂಡಳಿ ಒಪ್ಪಿದೆ. ಆದರೆ ಆಡಳಿತಾತ್ಮಕ ವಿಚಾರಗಳಿಗೆ ಸಂಬಂಧಿಸಿದಂತೆ ಅಡ್ಮಿಷನ್ ಎಲ್ಲ ಸರ್ಕಾರಿ ಕಾಲೇಜಿನಲ್ಲಿ, ಪಾಠ ಪ್ರವಚನ ಮಾತ್ರ ಸರ್ವೋದಯ ಕಾಲೇಜಿನಲ್ಲಿ ಎಂಬ ನಿಲುವಿಗೆ ಸರ್ಕಾರದಿಂದ ಒಪ್ಪಿಗೆ ಸಿಗುವ ಸಾಧ್ಯತೆ ಇದ್ದು, ಇದಕ್ಕೆ ಪೋಷಕರು ವಿರೋಧ ವ್ಯಕ್ತಪಡಿಸುತ್ತಿದ್ದು, ಸರ್ವೋದಯ ಕಾಲೇಜಲ್ಲೇ ಮಕ್ಕಳ ವಿದ್ಯಾಭ್ಯಾಸ ಮುಂದುವರಿಸಲು ಮನವಿ ಮಾಡ್ತಾ ಇದ್ದಾರೆ. ಆದರೆ ಸರ್ಕಾರ ಈ ಆದೇಶ ಮಾಡಿದರೆ ರಾಜ್ಯದಲ್ಲಿ ಈ ಥರದ ಸಮಸ್ಯೆ ಇರುವ ಎಲ್ಲ ಕಾಲೇಜುಗಳು ಇದೇ ಮಾನದಂಡ ಅನುಸರಿಸಿ ತಮಗೂ ಅವಕಾಶ ನೀಡಿ ಎಂಬ ಬೇಡಿಕೆ ಇಡುತ್ತಾರೆ. ಆಗ ಶಿಕ್ಷಣ ಇಲಾಖೆ ಇಕ್ಕಟ್ಟಿಗೆ ಸಿಲುಕುವ ಸಾಧ್ಯತೆ ಇದ್ದು, ಸರ್ಕಾರ ಈ ಅಂಧಾದುಂದಿ ಪ್ರವೇಶ ನೀಡುವ ಕಾಲೇಜುಗಳ ವಿರುದ್ಧ ಕಠಿಣ ಕ್ರಮ ವಹಿಸಿ ಭವಿಷ್ಯದ ದಿನಗಳಲ್ಲಿ ಮಕ್ಕಳ ಶೈಕ್ಷಣಿಕ ಬದುಕಿನ ಜೊತೆ ಚೆಲ್ಲಾಟವಾಡದಂತೆ ಎಚ್ಚರಿಕೆ ವಹಿಸಬೇಕಿದೆ. PU ಕಾಲೇಜದು ಸಮಸ್ಯೆ ಇತ್ತು. 50 ಜನ ವಿದ್ಯಾರ್ಥಿಗಳನ್ನ ಎಕ್ಸಸ್ ಅಡ್ಮಿಷನ್ ಮಾಡಿಸ್ಕೊಂಡಿದ್ದಾರೆ ಅಂಥೇಳಿ ಅವರು ಹೇಳೋದ ಪ್ರಕಾರ, ಕಾಲೇಜ್ ಮ್ಯಾನೇಜ್ಮೆಂಟ್ ಪ್ರಕಾರ ನಾವು ಮುಂದೆ ಇದಕ್ಕೆ ಅಪ್ರೂವಲ್ ಸಿಗ್ಬೋದು ಅಂಥೇಳಿ ಆ ಭರವಸೆ ಇಟ್ಕೊಂಡು ನಾವು ಅಡ್ಮಿಷನ್ ತೊಗೊಂಡಿದ್ದೀವಿ. ಇದನ್ನು ಒಂದು 6 ತಿಂಗಳಿಂದಲೂ ಇಲಾಖೆಯಲ್ಲಿ 1.5 ವರ್ಷದಿಂದಲೂ ಇದನ್ನು ಪ್ರಯತ್ನ ಮಾಡ್ತಲೇ ಇದ್ವಿ. ನಾವು ಫಸ್ಟ್ PUC ಅಡ್ಮಿಷನ್ ಆದಾಗ್ಲಿಂದಲೂ ಅದಕ್ಕೆ ಕ್ಲಿಯರೆನ್ಸ್ ಸಿಗಲಿಲ್ಲ ಅಂತ ಹೇಳಿದರು. ಅದನ್ನು ಸಮಂಜಸ ಅಲ್ಲ ಅಂಥೇಳಿ ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣ ಇಲಾಖೆ ಸಚಿವರಾದಂಥ ಮಧು ಬಂಗಾರಪ್ಪನವ್ರ ಹತ್ರನೂ ಚರ್ಚೆ ಮಾಡಿದ ಮೇಲೆ ಅವ್ರ ಹತ್ರನೇ ಸಿಂಧು ರೂಪೇಶ್ ಅವರು ಈಗ ಇಲಾಖೆ ಆಯುಕ್ತರನ್ನ ಅಲ್ಲಿಗೆ ಕರೆಸಿ ಮಾತಾಡಿದರು. ನಿನ್ನೆ ಮಾತಾಡಿದ ಮೇಲೆ ಅವರು ಒಂದು 2 ಆಪ್ಷನ್ ಕೊಟ್ಟರು. ಒಂದು, ಮಗುನ ಸ್ಟೂಡೆಂಟು ಇಲ್ಲಿ ಗೌರ್ಮೆಂಟ್ ಜೂನಿಯರ್ ಕಾಲೇಜು ಹತ್ತಿರದ ಜೂನಿಯರ್ ಕಾಲೇಜಲ್ಲಿ ಅಡ್ಮಿಷನ್ ಮಾಡಿಸೋವಂಥದ್ದು, ಇಲ್ಲೇ ಓದಿಸೋವಂಥದ್ದು, ಅದಕ್ಕೇನು ಫೀಸ್ಗಳಿದ್ದಾವೆ, ಆಮೇಲೆ ಟ್ರಾನ್ಸ್ಫರ್ದು ಚಾರ್ಜಸ್ ಇದ್ದಾವೆ, ಅದನ್ನೆಲ್ಲ ನಾವೇ ಬೇರ್ ಮಾಡ್ತೀವಿ ಅಂತೇಳಿ ಸರ್ವೋದಯ ಕಾಲೇಜಿನವ್ರು ಒಪ್ಕೊಂಡಿದ್ದಾರೆ ಅಂತ ಹೇಳಿದರು. ಅದಕ್ಕೆ ಬದ್ಧವಾಗಿ ಇವತ್ತು ಸರ್ವೋದಯ ಕಾಲೇಜಿನವರು ಇವತ್ತು ಬೆಂಗಳೂರಿಗೆ ಹೋಗಿದ್ದಾರೆ, ಇಲಾಖೆಗೆ ಹೋಗಿದ್ದಾರೆ, PU ಬೋರ್ಡ್ಗೆ ಹೋಗಿದ್ದಾರೆ. ಇವತ್ತು ಸಾಯಂಕಾಲದೊಳಗಡೆ ಇದಕ್ಕೊಂದು ಪರಿಹಾರ ಸಿಕ್ಕೇ ಸಿಗುತ್ತೆ ಅಂತ ಆ ಭರವಸೆಯಲ್ಲಿ ಇದ್ದಾವೆ. ಸರ್ಕಾರ, ಇಲಾಖೆ, ಪೋಷಕರ ಜೊತೆ, ವಿದ್ಯಾರ್ಥಿಗಳ ಜೊತೆ ಸದಾ ಇರುತ್ತೆ ಅಂತೇಳಿ ನಮಗೆ ಸಂಪೂರ್ಣವಾದಂಥ ವಿಶ್ವಾಸ. ಪೇರೆಂಟ್ಸ್ಗಳಲ್ಲಿಗೆ ಓದಿಸೋದಕ್ಕೆ ತಯಾರಿದ್ದಾರೆ, ಮಕ್ಕಳುಗಳು ಅಲ್ಲಿ ಓದ್ತಾರೆ. ಅಥವಾ ಒಂದು ಕಾಲೇಜಿಗೆ ಹಿಂಗೆ ಕೊಟ್ಟರೆ 100 ಕಾಲೇಜುಗಳು ರಾಜ್ಯದಲ್ಲಿ ಈ ಥರ ಎಕ್ಸಸ್ ಅಡ್ಮಿಷನ್ ಮಾಡಿಸ್ಕೊಂಡವ್ರಿಗೆ ಇದು ಒಂದು ಪ್ರೆಸಿಡೆನ್ಸ್ ಆಗ್ತದೆ ಅನ್ನೋಂಗಿದ್ರೆ ಗೌರ್ಮೆಂಟ್ ಜೂನಿಯರ್ ಕಾಲೇಜಲ್ಲಿ ಅಡ್ಮಿಷನ್ಗೆ ಇವರು ಇಲಾಖೆನವರು ತಯಾರಿದ್ದಾರೆ, ಸರ್ವೋದಯ ಕಾಲೇಜಿನವರು ಸಿದ್ಧ ಆಗಿದ್ದಾರೆ. ಸರ್, ಇದು ಈ ಪ್ರಮಾದ ಯಾರಿಂದ ಆಗಿದೆ ಅನ್ಸುತ್ತೆ ಸರ್? ಅದು ಕಾಲೇಜಿನವ್ರದ್ದು ಏನು ಅಂತ ಹೇಳಿದರೆ ನಾವು ಅಪ್ರೂವಲ್ ತೊಗೊಳ್ತೀವಿ ಅಂತೇಳಿ ಆ ವಿಶ್ವಾಸದ ಮೇಲೆ ಅಡ್ಮಿಷನ್. ಅದು ಬಂಡತನ 50 ಜನ ತೆಗೆದಿದ್ದಾರಲ್ಲ, ಇಡೀ ರಾಜ್ಯದಲ್ಲಿ ಅವ್ರು ಇದೇ 50 ಜನ ಅಂತ ಹೆಂಗೆ ಗುರುತು ಮಾಡಿದ್ದಾರೆ ಅಂತ ಯಾವ ಆಧಾರದ ಮೇಲೆ 50? ಅವರಿಗೆ ಮಾಹಿತಿ ಇಲ್ಲದೆ ಲಿಮಿಟೇಷನ್ ಮೀರಿ ಅಡ್ಮಿಷನ್ ಮಾಡಿಕೊಂಡು ಮಕ್ಕಳ ಭವಿಷ್ಯ ಇಂಥ ಶಿಕ್ಷಣ ಸಂಸ್ಥೆಗಳು ರಾಜ್ಯದಲ್ಲಿ ಎಷ್ಟಿದ್ದಾವೆ ಸರ್? ಇಲ್ಲ, ಈಗ ಅವರು ಕಮಿಷನರ್ ಹೇಳೋ ಪ್ರಕಾರ, ಸಿಂಧು ರೂಪೇಶ್ ಅವರು ಹೇಳೋ ಪ್ರಕಾರ 6 ಕಾಲೇಜು
ಈಗ ಇಲ್ಲಿವರೆಗೂ ಅವ್ರ ಗಮನಕ್ಕೆ ಬಂದಿರೋದು ಅವರೆಲ್ಲರಿಗೂ ನೋಟಿಸ್ ಇಶ್ಯೂ ಮಾಡಿದ್ದೀವಿ ಅಂತೇಳಿ. ಇದಕ್ಕಿಂತ ಮುಂಚೆ ಮುನ್ನೆಚ್ಚರಿಕೆಯಾಗಿ ಪತ್ರಿಕೆಗಳಲ್ಲಿ ಕೊಟ್ಟಿದ್ದೀವಿ ನಾವು, ಯಾವುದೇ ಥರದ್ದು ಎಕ್ಸಸ್ ಅಡ್ಮಿಷನ್ಗೆ ಅವಕಾಶಗಳಿಲ್ಲ, ಇದ್ದರೆ ಪೇರೆಂಟ್ಸು ಆಮೇಲೆ ಮಕ್ಕಳೇ ಹೊಣೆ ಅಂತ ಕೊಟ್ಟಿದ್ದೀವಿ. ಆದರೂ ಪೇರೆಂಟ್ಸ್ಗಳು ಆಸೆ ಮೇಲೆ ಒಳ್ಳೆ ನಮ್ಮ ಕಾಲೇಜು ಖಾಸಗಿ ಕಾಲೇಜ್ ಬೇಕು ಅಂತ ಅಡ್ಮಿಷನ್ ಆಗಿದ್ದಾರೆ. ಈಗಲೂ ಒಂದು ಪರಿಹಾರಕ್ಕೆ ಒಂದು ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತೀವಿ ಅಂತ. ಅಲ್ಲ ಸರ್, ಶಿಕ್ಷಣ ಇಲಾಖೆಯ ಕಾನೂನುಗಳನ್ನೇ ಗಾಳಿಗೆ ತೋರುವಂಥವ್ರು ಈಗ ಮಕ್ಕಳ ಜೊತೆ ಶಿಕ್ಷಣ ಜೊತೆ ಈ ಥರದ ಆಟ ಆಡೋಂಥವ್ರಿಗೆ ಸರ್ಕಾರ ಒಂದು ಕಠಿಣ ನಿಲುವು ತಗೊಳ್ಬೇಕು. ಕ್ರಮ ಆಲ್ರೆಡಿ ನೋಟಿಸ್ ಇಶ್ಯೂ ಮಾಡಿದಾರಂತೆ ಆ ಕಾಲೇಜಿಗೆ. ಅದಕ್ಕೆ ಉತ್ತರ ಕಾಯೋದಕ್ಕಿಂತ ಮುಂಚೆ ಈಗ ನಾಳೆ ಕೊನೆ ದಿನ ಇದೆ, 20ನೇ ತಾರೀಕು ಕೊನೆ ದಿನ ಫೀಸ್ ಕಟ್ಟೋದಕ್ಕೆ, ಸೆಕೆಂಡ್ PUC ಕಟ್ಟೋದಕ್ಕೆ. ಅದು ಏನೋ ಸ್ಪೆಷಲ್ ಫೈನು, ಇದು ಮೊದಲು ಫೈನ್ ಇತ್ತು, ಆಮೇಲೆ ಸ್ಪೆಷಲ್ ಫೈನ್ ಅಂತ ಈಗ ಹಾಕಿದ್ದಾರೆ. ನಾಳೆ ಒಳಗಡೆ ಇದಕ್ಕೆ ಸಮಾಪ್ತಿ ಸಿಗುತ್ತೆ. ಸರ್ವೋದಯದ ತಪ್ಪು ಮೊದಲ ಬಾರಿ ಅಂತಲ್ಲ, ಈ ಹಿಂದೆನೂ ಕೂಡ ಆಗಿತ್ತು ಅನ್ನೋಂಥ ವಿಚಾರ ಇದೆ. ಹಿಂದೆನೂ ಅಷ್ಟೇ ಅವರು ಮಕ್ಕಳ ಒಂದು ಒಳ್ಳೆಯದಕ್ಕೆ ಎಕ್ಸಸ್ ಅಡ್ಮಿಷನ್ ತೊಗೊಂಡು ಕಾಲೇಜಿಗೆ ಡಿಪಾರ್ಟ್ಮೆಂಟಿಗೆ ಅಪ್ರೂವಲ್ಗಳು ಕೇಳಿದ್ದಾರೆ. ಅವಾಗಲೂ ಕೊಟ್ಟಿಲ್ಲ, ಈಗಲೂ ಇದೊಂದು ಸ್ಪೆಷಲ್ ಕ್ಯಾಟಗರಿ ಅಂತೇಳಿ ಇದೊಂದು ಪರಿಗಣನೆ ಮಾಡಲಿ ಅಂತ ನಾವು ಕೇಳ್ತೀವಿ. ಇಲ್ಲಿ ಮತ್ತೊಂದು ವಿಶೇಷ ಅಂದರೆ ತುಮಕೂರು ನಗರದ ಬಿಜೆಪಿ ಶಾಸಕ ಜ್ಯೋತಿ ಗಣೇಶ್ ಇದೇ ಕಾಲೇಜಿನ ಹಳೆಯ ವಿದ್ಯಾರ್ಥಿಯಂತೆ. ಸೆಷನ್ ನಡೆಯುತ್ತಿರುವ ಈ ಅವಧಿಯಲ್ಲಿ ಈ ವಿಚಾರವನ್ನು ಸರ್ಕಾರದ ಗಮನಕ್ಕೆ ತರುವ ಕೆಲಸ ಮಾಡಬೇಕಿದೆ. ಆದರೆ ಏನೂ ಅಲ್ಲದ ಯಾವ ಜನಪ್ರತಿನಿಧಿ ಅಲ್ಲದ ಮುರಳೀಧರ್ ಹಾಲಪ್ಪ ಈ ಮಕ್ಕಳ ಪರ ಹೋರಾಟ ಮಾಡ್ತಾ ಇದ್ದಾರೆ. ಪೋಷಕರು ಮಕ್ಕಳು ದಿನ ಬೆಳಗಾದರೆ ಅವ್ರ ಮನೆ ಎಡತ್ತಾಗ್ತಾ ಇದ್ದಾರೆ. ಅವರ ಈ ಹೋರಾಟ ನಿಜಕ್ಕೂ ಮೆಚ್ಚುವಂತಹದ್ದು, ಪ್ರಶಂಸಿಸಬೇಕಾದ ವಿಚಾರವೇ ಸರಿ. ಕೊನೆಯದಾಗಿ ಹೇಳೋದಾದರೆ ಈ ಮಕ್ಕಳ ಶೈಕ್ಷಣಿಕ ಭವಿಷ್ಯದ ಹಾದಿ ಸರಿಯಾದ ಹಳಿಗೆ ತರಬೇಕಾದ ಜವಾಬ್ದಾರಿ ಶಿಕ್ಷಣ ಸಂಸ್ಥೆ ಹಾಗೂ ಶಿಕ್ಷಣ ಇಲಾಖೆಯದ್ದೇ ಆಗಿದೆ. ಬ್ಯೂರೋ ರಿಪೋರ್ಟ್, ಬೆಳಗೆರೆ ನ್ಯೂಸ್.